ಎಸ್ಎಸ್ಎಲ್ಸಿಯಲ್ಲಿ ಮುರಾರ್ಜಿ ದೇಸಾಯಿ ಶಾಲೆಗೆ ಉತ್ತಮ ಫಲಿತಾಂಶ. ಮುರಾರ್ಜಿ ವಸತಿ ಶಾಲೆಯಲ್ಲಿ ಪಿಯುಸಿಗೆ ದಾಖಲಾತಿ ಆರಂಭ. ಮಧುಗಿರಿಯ ಶ್ರವಣನಹಳ್ಳಿ ಮುರಾರ್ಜಿ ವಸತಿ ಶಾಲೆ 2015ರಲ್ಲಿ ಆರಂಭವಾಗಿದ್ದು ಪ್ರತಿ ವರ್ಷ ಉತ್ತಮ ಫಲಿತಾಂಶ ನೀಡುತ್ತಲೇ ಬಂದಿದೆ. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಿನ್ಸಿಪಾಲ್ ಮರುಳ ಸಿದ್ದೇಶ್ವರ್ ಸೇರಿ ಮುರಾರ್ಜಿ ವಸತಿ ಶಾಲೆಯ ಆಡಳಿತ ವತಿಯಿಂದ ಅಭಿನಂದಿಸಲಾಯಿತು. ಈ ವೇಳೆ ಮಾತನಾಡಿದ ಪ್ರಿನ್ಸಿಪಾಲ್ ಮರುಳ ಸಿದ್ದೇಶ್ವರ್, ಮುಂದಿನ ವರ್ಷವೂ ಹೆಚ್ಚು ಅಂಕಗಳನ್ನು ಗಳಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಹಾಗೂ ಸಿಬ್ಬಂದಿ ಶ್ರಮಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ. ಇನ್ನು ನಮ್ಮ ಶಾಲೆಯ ನೂರ್ ಅಲ್ಜಿನ್ 569 ಅಂಕಗಳನ್ನು ಪಡೆದಿದ್ದು, ತೌಫೀಕ್ 569 ಅಂಕಗಳು ಹಾಗೂ ರಮ್ಯಾ ಎನ್ 546 ಅಂಕಗಳನ್ನು ಪಡೆದಿದ್ದು, ಉಳಿದ 30 ಮಂದಿ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದಿದ್ದಾರೆ. ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಶ್ರವಣನಹಳ್ಳಿ ಈ ಶಾಲೆಯು 2015-16ನೇ ಸಾಲಿನಿಂದ ಪ್ರಾರಂಭವಾಗಿ ಈ ಶಾಲೆಯಲ್ಲಿ 6ನೇ ತರಗತಿಯಿಂದ ಸೆಕೆಂಡ್ ಪಿ ಯುವರೆಗೂ ವಿದ್ಯಾಭ್ಯಾಸವನ್ನು ನೀಡಲಾಗ್ತದೆ. ಈ ಒಂದು ವಸತಿ ಶಾಲೆಯಲ್ಲಿ ಅಲ್ಪಸಂಖ್ಯಾತರಿಗೆ 75% ಸ್ಥಾನಗಳನ್ನು ಮೀಸಲಿದ್ದು, ಇತರೆ ಎಸ್ಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳಿಗೆ 25% ಸ್ಥಾನಗಳನ್ನು ನೀಡಲಾಗ್ತದೆ. ನಮ್ಮ ಶಾಲೆಯಲ್ಲಿ ಕಳೆದ ಬಾರಿಗಿಂತಲೂ ಈ ಬಾರಿ ಉತ್ತಮವಾದ ಫಲಿತಾಂಶ ಬಂದಿದ್ದು, ಈ ಬಾರಿ ನಮ್ಮ ವಸತಿ ಶಾಲೆಯಲ್ಲಿ 30 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಅದರಲ್ಲಿ ತೌಫೀಕ್ ಡಿ ಎನ್ನುವಂತಹ ವಿದ್ಯಾರ್ಥಿಯು 561 ಅಂಕಗಳನ್ನು ಪಡೆದಿರುತ್ತಾನೆ. ನೂರ್ ಅಲ್ಜಿನ್ ನಮ್ಮ ವಿದ್ಯಾರ್ಥಿಯು 569 ಅಂಕಗಳನ್ನು ಪಡೆದಿರುತ್ತಾರೆ. ಡಿ ಎಂಬ ವಿದ್ಯಾರ್ಥಿಯು 569 ಅಂಕಗಳನ್ನು ಪಡೆದಿದ್ದು, ಅದೇ ರೀತಿ ನೂರ್ ಅಲ್ಜಿನ್ ನಮ್ಮ ವಿದ್ಯಾರ್ಥಿನಿಯು ಸಹ 569 ಅಂಕಗಳನ್ನು ಪಡೆದಿರುತ್ತಾರೆ. ರಮ್ಯಾ ಎನ್ ಎಂಬ ವಿದ್ಯಾರ್ಥಿನಿಯು 546 ಅಂಕಗಳನ್ನು ಪಡೆದಿರುತ್ತಾರೆ. ಈ ಬಾರಿ ಉತ್ತಮ ಅಂಕಗಳನ್ನು ಪಡೆದಿದ್ದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. 30 ವಿದ್ಯಾರ್ಥಿಗಳು ಈ ಒಂದು ವಸತಿ ಶಾಲೆಯಿಂದ ಉತ್ತೀರ್ಣರಾಗಿರುತ್ತಾರೆ. ನಮ್ಮ ವಸತಿ ಶಾಲೆಯಲ್ಲಿ ಸಂಪೂರ್ಣವಾಗಿ ಉಚಿತ ದಾಖಲಾತಿ ಇರುತ್ತದೆ. ವಸತಿ ಮತ್ತು ಲೇಖನ ಸಾಮಗ್ರಿಗಳು, ಶೂ, ಯೂನಿಫಾರ್ಮು ಮತ್ತು ಎಲ್ಲ ರೀತಿಯ ಸೌಲಭ್ಯ ಇರುತ್ತೆ. ಯಾವುದೇ ರೀತಿಯ ಒಂದು ಅಡ್ಮಿಷನ್ಸ್ ಫೀಸ್ ಆಗಲಿ ಏನೂ ಇರೋದಿಲ್ಲ. ನಮ್ಮಲ್ಲಿ ಉಚಿತ ವಸತಿ ಇರುತ್ತೆ. ಮಕ್ಕಳಿಗೆ ಸಮವಸ್ತ್ರನ 2 ಜೊತೆ ಸಮವಸ್ತ್ರ ನೀಡ್ತೀವಿ, 2 ಜೊತೆ ಶೂ ನೀಡ್ತೀವಿ, ಲೇಖನಗಳು ಸಹ ನೋಡ್ತಿದ್ದೀವಿ. ನಮ್ಮ ಒಂದು ವಸತಿ ಶಾಲೆಯು 10 ಎಕರೆ ಒಂದು ವಿಸ್ತೀರ್ಣದಲ್ಲಿ ಇದ್ದು ತುಂಬ ಉತ್ತಮವಾದಂತಹ ಒಂದು ಕಟ್ಟಡಗಳನ್ನು ಹೊಂದಿದೆ. ಶೈಕ್ಷಣಿಕ ವಿಭಾಗ, ಬಾಲಕರ ವಿದ್ಯಾರ್ಥಿ ನಿಲಯ, ಶಿಕ್ಷಕರ ಮತ್ತು ಪ್ರಾಂಶುಪಾಲರ ವಸತಿ ಗೃಹಗಳು, ಅದೇ ರೀತಿ ರೋಡು, ಒಂದು ಉತ್ತಮವಂತಹ ಗಿಡ ಮರಗಳಿಂದ ನಡೆದು ಹಚ್ಚು ಹಸಿರಿನ ವಾತಾವರಣ ಕೂಡಿದ್ದು ಉತ್ತಮವಾದಂತಹ ಒಂದು ವಾತಾವರಣವನ್ನು ಹೊಂದಿದೆ. ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಲ್ಪಸಂಖ್ಯಾತರ ಪದವಿ ಪೂರ್ವ ಕಾಲೇಜು ಶ್ರವಣನಹಳ್ಳಿ, ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗ PCMB ಇದ್ದು, ನಮ್ಮ ಒಂದು ಕಾಲೇಜಿನಲ್ಲಿ 60 ಸ್ಥಾನ, ನಮ್ಮ ಕಾಲೇಜಿನಲ್ಲಿ 60 ಸ್ಥಾನಗಳಿದ್ದು 45 ಅಲ್ಪಸಂಖ್ಯಾತರಿಗೆ, ಇತರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳಿಗೆ 15 ಸ್ಥಾನಗಳಿದ್ದು ಒಂದು ಅವಕಾಶ ಇದೆ. ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗಪಡಿಸ್ಕೋಬೇಕು. ಮತ್ತು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಸೈನ್ಸ್ ಮಾತ್ರ ಇದೆ ನಮ್ಮಲ್ಲಿ. ಸೇವಾ ಸಿಂಧುವಲ್ಲಿ ಅರ್ಜಿ ಸಲ್ಲಿಸಬೇಕು. ಅದು ಆನ್ಲೈನ್ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದು ನಮ್ಮ ಲಾಗಿನಿಗೆ ಬರುತ್ತೆ. ನಾವು ಫಾರ್ವರ್ಡ್ ಮಾಡ್ತೀವಿ ಮೇಲಧಿಕಾರಿಗಳಿಗೆ. ಅಲ್ಲಿಂದ ಬಂದಾಗ ಅದನ್ನು ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತೀವಿ ಸೀಟನ್ನು. ಅನುಭವಿ ಉಪನ್ಯಾಸಕರಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ನುರಿತ ಮತ್ತು ಅನುಭವಿ ಉಪನ್ಯಾಸಕರು ಇರ್ತಾರೆ. ಮತ್ತು ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವಿದೆ. ಇದು ಗುಣಮಟ್ಟದ ಸುಸಜ್ಜಿತ ಒಂದು ಪ್ರಯೋಗಾಲಯ ಇದೆ. ಕಂಪ್ಯೂಟರು, ಸಭಾಂಗಣ, ಆಟದ ಮೈದಾನ ಇರುತ್ತದೆ. ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ CET, ನೀಟ್ ಕೋಚಿಂಗ್ ಸಹ ನೀಡಲಾಗುತ್ತದೆ. ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, SSLC ಅಂಕಪಟ್ಟಿ, ಜೆರಾಕ್ಸ್ ಅಂಕಪಟ್ಟಿ ಬೇಕಾಗುತ್ತೆ. ಇಷ್ಟೇ. ಇದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಕೊಡಗೇನಹಳ್ಳಿ ಹೋಬಳಿಯ ಶ್ರವಣನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಬಾರಿ ಪಿಯುಸಿ ತರಗತಿಯನ್ನ ಕೂಡ ಆರಂಭಿಸಲಾಗಿದೆ. ಹೀಗಾಗಿ PCMBಗೆ ಸೇರ ಬಯಸುವ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ದಾಖಲಾತಿಯನ್ನ ಪಡೆಯಬಹುದಾಗಿದೆ. PCMBಗೆ ದಾಖಲಾತಿ ಪಡೆಯುವವರಿಗೆ ಯಾವುದೇ ರೀತಿಯ ದಾಖಲಾತಿ ಶುಲ್ಕವಿರುವುದಿಲ್ಲ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಲೇಖನ ಸಾಮಗ್ರಿ, ಸಮವಸ್ತ್ರ, ಗುಣಮಟ್ಟದ ಶಿಕ್ಷಣ ನೀಡಲಾಗುವುದೆಂದು ಪ್ರಿನ್ಸಿಪಾಲ್ ಮಾಹಿತಿಯನ್ನ ನೀಡಿದ್ದಾರೆ. ಹೀಗಾಗಿ ಸುತ್ತಮುತ್ತಲ ಆಸಕ್ತ ಬಡ ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ.
ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಗಾಗಿ ಕಚೇರಿಗೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಪಡೆದುಕೊಳ್ಳಬಹುದೆಂದು ಪ್ರಿನ್ಸಿಪಲ್ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.